ಬ್ರೇಕಿಂಗ್ಗೆ ಸ್ವಾಗತ. ನಾನು ನವಿತಾ ಜೈನ್. ಡಿಕೆ ಗ್ಯಾಂಗ್ ವಿರುದ್ಧ ರಮ್ಯಾ ವಾರ್. ಜೈಲು, ಬೇಲು, ಫೋಟೋ ಪದ್ಮಾವತಿ, ಡೈರೆಕ್ಟ್ ಪಂಚ್. ರಮ್ಯಾಗೆ ಎಂಬಿಪಿ ಬಲ, ಕಾಂಗ್ರೆಸ್ನಲ್ಲಿ ಕೋಲಾಹಲ. ಇದು ರಮ್ಯಾ ವರ್ಸಸ್ ಡಿಕೆ ಗ್ಯಾಂಗ್. ಎಲೆಕ್ಷನ್ ಹತ್ತಿರ ಆಗ್ತಾ ಇದ್ದಂತೆ ಕೆಪಿಸಿಸಿಯಲ್ಲಿ ಕೋಲಾಹಲವೇ ಉಂಟಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧವೇ ಸಿಡಿದೆದ್ದಿದ್ದಾರೆ ಪದ್ಮಾವತಿ. ಡಿಕೆಶಿ ಗ್ಯಾಂಗ್ಗೆ ಟ್ವಿಟರ್ನಲ್ಲೇ ರಮ್ಯಾ ಸಖತ್ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನುವಂತೆ ಅವರಿಗೆ ಯಾರಾದ್ರೂ ರೀತಿಯ ಟ್ವೀಟ್ ಮಾಡಿದ್ರೆ ಅವರಿಗೆ ರೇಟ್ ಟ್ವೀಟ್ ಅಲ್ಲೇ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಡಿಕೆ ಗ್ಯಾಂಗ್ ವರ್ಸಸ್ ರಮ್ಯಾ ವಾರ್ ನಡೀತಾ ಇದೆ. ಟ್ವಿಟರ್ ಅಲ್ಲಿ ಸಾಕಷ್ಟು ವಾರ್ಗಳು ಕಳೆದ 3 ದಿನಗಳಿಂದ ನಡೀತಾನೆ ಇದೆ. ಪ್ರತಿ ಆರೋಪಕ್ಕೂ ರಮ್ಯಾ ಟ್ವಿಟರ್ ನಲ್ಲೇ ತಿರುಗೇಟನ್ನ ನೀಡ್ತಾ ಇದ್ದಾರೆ. ಒಂದಷ್ಟು ಸಾಕ್ಷಿಗಳ ರೀತಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಸ್ವತಃ ಡಿಕೆಶಿ ಮನವಿ ಮಾಡಿದ್ರೂ ಕೂಡ ಸುಮ್ಮನಾಗ್ತಾ ಇಲ್ಲ ರಮ್ಯಾ ವರ್ಸಸ್ ಡಿಕೆ ಗ್ಯಾಂಗ್ ವಾರ್. ಇದುವೇ ಈಗ ಕಾಂಗ್ರೆಸ್ನಲ್ಲಿ ಟೆನ್ಷನ್ಗೆ ಕಾರಣ ಆಗಿರೋದು. ಕಾಂಗ್ರೆಸ್ನ ಆಂತರಿಕ ಕಚ್ಚಾಟದಿಂದ ನಾಯಕರುಗಳಿಗೆ ಆತಂಕ ಉಂಟಾಗ್ತಾ ಇದೆ. ಆಂತರಿಕ ಕಚ್ಚಾಟ ಬೇಡ ಅಂತ ಹೇಳಿ ಎಂಬಿ ಪಾಟೀಲ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ದಿವ್ಯ ಸ್ಪಂದನ ರಮ್ಯಾ ತನ್ನ ಟ್ವಿಟರ್ ಖಾತೆಯಲ್ಲಿ ಮೊನ್ನೆಯಿಂದಲೂ ಕೂಡ ಯಾವ ರೀತಿಯಾಗಿ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಎಂಬಿ ಪಾಟೀಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಮೊದಲು ಟ್ವೀಟ್ ಅನ್ನ ಮಾಡಿದ್ದು, ಆನಂತರ ಇದು ಸಾಕಷ್ಟು ತಿರುವುಗಳನ್ನ ಪಡೆದುಕೊಳ್ತು. ಅವರ ಮೇಲೇನೆ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಟ್ವೀಟ್ ವಾರ್ಗಳು ಆರಂಭ ಆಯಿತು. ಆ ಮೂಲಕ ರಮ್ಯಾ ಅನೇಕ ವಿಚಾರಗಳನ್ನ ಈಗ ಹೇಳ್ತಾ ಇದ್ದಾರೆ. ಟ್ವೀಟ್ ಅಲ್ಲೇ ಪ್ರತಿ ಟ್ವೀಟ್ ಗಳನ್ನ ಮಾಡಿ ಅದಕ್ಕೆ ಸರಿಯಾದಂತಹ ಟಾಂಗ್ ಅನ್ನ ನೀಡ್ತಾ ಇದ್ದಾರೆ. ಟ್ವೀಟ್ ವಾರ್ ಈಗ ನಡೀತಾ ಇರೋದು ರಮ್ಯಾ ವರ್ಸಸ್ ಡಿಕೆಶಿ ಗ್ಯಾಂಗ್ ನಡುವೆ. ಆದ್ರೆ ಈಗಾಗಲೇ ಎಂಬಿ ಪಾಟೀಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭ ಆದಂತಹ ಈ ಟ್ವೀಟ್ ವಾರ್ಗೆ ಸಂಬಂಧಪಟ್ಟ ಹಾಗೇನೆ ಈಗ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಎಂಬಿ ಪಾಟೀಲ್ ಅವರೇ ಈ ರೀತಿಯಾದಂತಹ ಆಂತರಿಕ ಕಚ್ಚಾಟ ಬೇಡ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಚುನಾವಣೆ ಹತ್ತಿರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಚುನಾವಣೆಯತ್ತ ಗಮನ ಹರಿಸೋಣ ಅಂತ ಕೇಳ್ಕೊಂಡಿದ್ದಾರೆ. ಡಿಕೆ ವಿರುದ್ಧ ಸಮರ ಸಾರಿದ್ದಾರೆ ರಮ್ಯಾ. ಅವರ ಬೆನ್ನಿಗೆ ನಿಂತಿರೋದು ಎಂಬಿ ಪಾಟೀಲ್. ರಮ್ಯಾ ಹೇಳಿಕೆಯನ್ನ ಬೆಂಬಲಿಸಿ ಎಂಬಿ ಪಾಟೀಲ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಡಿಕೆ ವಿರುದ್ಧ ಆಲ್ರೆಡಿ ಸಮರವನ್ನ ಕಳೆದ 3 ದಿನಗಳಿಂದ ಸಾರಿರೋದನ್ನ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಟ್ರೋಲ್ ಕೂಡ ಆದ್ರೂ ರಮ್ಯಾ ಆ ಸಂದರ್ಭದಲ್ಲಿ ಅದು ಕಚೇರಿಯಿಂದನೇ ಬಂದಿದ್ದು ಅನ್ನುವಂತಹ ಆರೋಪವನ್ನ ಮಾಡೋದ್ರ ಜೊತೆಗೆ ನನ್ನ ಬಗ್ಗೆ ನಾನು ಟ್ರೋಲ್ ಮಾಡ್ಕೊಳ್ತೀನಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಹೀಗೆ ಸಾಲು ವಿಚಾರಗಳನ್ನ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಳೆಯ ಎಲ್ಲ ಅವರಿಗೆ ಕೊಟ್ಟಂತಹ ಅನೇಕ ಆರೋಪಗಳಿಗೆ ಸಂಬಂಧಪಟ್ಟಾಗಿ ಹೇಳ್ತಾ ಇದ್ದಾರೆ. ಸೊ ಡಿಕೆಶಿ ಗ್ಯಾಂಗ್ ವಿರುದ್ಧ ರಮ್ಯಾಗೆ ಬೆಂಬಲಿಸಿ ಈಗ ಟ್ವೀಟ್ ಅನ್ನ ಮಾಡಿದ್ದಾರೆ ಎಂಬಿ ಪಾಟೀಲ್. ಕಾಂಗ್ರೆಸ್ ಆಂತರಿಕ ಪ್ರಜಾಪ್ರಭುತ್ವವನ್ನ ಹೊಂದಿರುವ ಪಕ್ಷದ ತತ್ವ ಸಂವಿಧಾನವನ್ನ ಗಾಳಿಗೆ ತೂರಲಾಗ್ತಿದೆ ಅಂತ ಹೇಳಿ ಮಾಜಿ ಸಂಸದೆಯ ವಿರುದ್ಧ ಅವಹೇಳನ ಸರಿಯಲ್ಲ ಅನ್ನುವಂತಹ ಟ್ವೀಟ್ ಅನ್ನ ಮಾಡಿದ್ದಾರೆ ಎಂಬಿ ಪಾಟೀಲ್. ಈ ರೀತಿಯ ಮಾತುಗಳನ್ನ ಇಲ್ಲಿಗೆ ನಿಲ್ಲಿಸಿ. ರಮ್ಯಾ ಮಾಜಿ ಸಂಸದೆ, ಪಕ್ಷಕ್ಕಾಗಿ ದುಡಿದವರು, ಇದೆಲ್ಲವನ್ನ ಬಿಟ್ಟು ನೀವು ಚುನಾವಣೆಯತ್ತ ಗಮನ ಹರಿಸಿ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಈ ವಿಚಾರವನ್ನ ಇಲ್ಲಿಗೆ ಬಿಡಿ, ದೊಡ್ಡದು ಮಾಡೋದು ಬೇಡ. ನಮ್ಮ ಟಾರ್ಗೆಟ್ ಏನಿದ್ರು ಅದು 2023ರ ಚುನಾವಣೆ ಅಷ್ಟೇ. ನಾವು ಮೊದಲು ಚುನಾವಣೆಯತ್ತ ಗಮನ ಹರಿಸೋಣ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. ರಮ್ಯಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷಕ್ಕಾಗಿ ಅವರು ದುಡಿದವರು ಅನ್ನೋದನ್ನ ಹೇಳೋದ್ರ ಮೂಲಕ ರಮ್ಯಾರನ್ನ ಸಮರ್ಥಿಸಿಕೊಂಡಿದ್ದಾರೆ. ಆದ್ರೆ ಅನೇಕ ನಾಯಕರುಗಳು ಅವರು ಎಲ್ಲಿದ್ರು ಇಷ್ಟು ದಿನಗಳ ಕಾಲ ಪಕ್ಷ ನೆನಪಾಗಿಲ್ವಾ, ಈಗ ಏನ್ ಬೇಕು ಅನ್ನುವಂತಹ ರೀತಿಯಲ್ಲಿ ಮಾತನಾಡಿರೋದು, ಟ್ವೀಟ್ ಗಳನ್ನ ಮಾಡಿರೋದು. ಆದ್ರೆ ಎಂಬಿ ಪಾಟೀಲ್ ಅವರು ಪಕ್ಷಕ್ಕಾಗಿ ದುಡಿದಂತಹ ರಮ್ಯಾ ಅವರನ್ನ ಇಲ್ಲಿ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ರಮ್ಯಾ ಟ್ವೀಟ್ ವಾರ್ಗೆ ನಲಪಾಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ಎಲ್ಲಿದ್ರು, ಈಗ ಸಡನ್ ಆಗಿ ಯಾಕೆ ಬಂದ್ರು? ಉಡುಪಿ ಜಿಲ್ಲೆಯಲ್ಲಿ ನಲಪಾಡ್ ಹ್ಯಾರಿಸ್ ಪ್ರಶ್ನೆಯನ್ನ ಮಾಡಿದ್ದಾರೆ. ರಮ್ಯಾ ಟ್ವೀಟ್ಗೆ ನಲಪಾಡ್ ಕಿಡಿಯನ್ನ ಕಾರಿದ್ದು ರಮ್ಯಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಲಪಾಡ್ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈಗ ಇಷ್ಟು ದಿನ ಎಲ್ಲಿದ್ರೋ ಏನೋ ಗೊತ್ತಿಲ್ಲ, ಈಗ ಸಡನ್ ಆಗಿ ಯಾಕೆ ಬಂದ್ರು ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳಿ ಉಡುಪಿ ಜಿಲ್ಲೆಯಲ್ಲಿ ನಲಪಾಡ್ ಹ್ಯಾರಿಸ್ ನಿನ್ನೆ ಪ್ರಶ್ನೆಯನ್ನ ಮಾಡಿದ್ದಾರೆ. ರಮ್ಯಾ ತನ್ನ ಅಸ್ತಿತ್ವವನ್ನ ತೋರಿಸಲು ಬಂದಿದ್ದಾರಾ? ಕುರ್ಚಿ ಮೇಲೆ ಟವಲ್ ಹಾಕೋದಿಕ್ಕೆ ರಮ್ಯಾ ಬಂದಿದ್ದಾರಾ?
ಇದರಲ್ಲಿ ಯಾವುದೋ ಒಳ ಉದ್ದೇಶ ಇದೆ ಅಂತ ಹೇಳಿದ್ದಾರೆ ನಲಪಾಡ್. ರಮ್ಯಾಗೆ ಗಮನ ತಮ್ಮತ್ತ ಸೆಳೆಯುವಂತಹ ಸಮಸ್ಯೆ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಮೊಹಮ್ಮದ್ ನಲಪಾಡ್. ರಮ್ಯಾ ಟ್ವೀಟ್ ಮಾಡ್ತಾ ಇರುವಂತದ್ದು ಒಂದಷ್ಟು ವಾರಿಗೆ ಈಗ ಕಾರಣ ಆಗಿರುವಂತದ್ದು, ಒಂದಷ್ಟು ವಿಚಾರಗಳನ್ನ ಹೇಳಿರುವಂತದ್ದು. ಇದಕ್ಕೆ ನಲಪಾಡ್ ಕಿಡಿಕಾರಿದ್ದಾರೆ. ರಮ್ಯಾ ತನ್ನ ಅಸ್ತಿತ್ವ ತೋರಿಸಲು ಬಂದಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಕುರ್ಚಿ ಮೇಲೆ ಟವಲ್ ಹಾಕೋದಿಕ್ಕೆ ರಮ್ಯಾ ಬಂದಿದ್ದಾರಾ ಅನ್ನೋದರ ಜೊತೆಗೆ ರಮ್ಯಾಗೆ ಗಮನವನ್ನ ತನ್ನೆಡೆ ಸೆಳೆಯುವಂತಹ ಒಂದು ಸಮಸ್ಯೆ ಇದೆ, ರಮ್ಯಾ ಅವರ ಆರೋಗ್ಯ ತಪಾಸಣೆಯನ್ನ ಮಾಡಿಸಬೇಕು ಅಂತ ಹೇಳಿ ಉಡುಪಿಯಲ್ಲಿ ಮೊಹಮ್ಮದ್ ನಲಪಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಅದನ್ನ ದೊಡ್ಡ ವಿಚಾರ ಮಾಡಬೇಡಿ. ನನ್ನ ಕಾರ್ಯಕರ್ತ ಒಬ್ಬ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಏನಾದರೂ ಬೇಜಾರು ಹೇಳಿದ್ರೆ ನನಗೆ ಟೆನ್ಷನ್ ಆಗ್ತಾ ಇತ್ತು. ರಮ್ಯಾ ಅವರು ಎಲ್ಲಿದ್ರು ಅಂತ ನನಗೂ ಕೂಡ ಗೊತ್ತಿಲ್ಲ. ಇಷ್ಟು ತಿಂಗಳು ಇಷ್ಟು ವರ್ಷ ಎಲ್ಲೂ ಇಲ್ಲದೆ ಸಡನ್ ಆಗಿ ಏನಕ್ಕೆ ಬಂದರು? ತಮ್ಮ ರೆಲೆವೆನ್ಸ್ ಅನ್ನು ತಿಳಿಸ್ಕೊಳಕ್ಕ, ತಾವು ಇದೀವಿ ನಾನು ಇದ್ದೀನಿ ಅಂತನ, ಯಾವುದೋ ಕುರ್ಚಿ ಮೇಲೆ ಟವಲ್ ಹಾಕಕ್ಕ, ಯಾವುದಕ್ಕೆ ಅಂತ ನಾವು ಕೂಡ ಅದನ್ನು ಅರ್ಥ ಮಾಡ್ಕೊಬೇಕು. ಅಟೆನ್ಷನ್ ಸೀಕಿಂಗ್, ಸಮಥಿಂಗ್ ಕಾಲ್ಡ್ ಅಟೆನ್ಷನ್ ಸೀಕಿಂಗ್. ಏನು ನಾನು ಇದ್ದೀನಿ ಇನ್ನೂ ಇದ್ದೀನಿ, ನನಗೂ ಒಂದು ಚೇರ್ ಎಲ್ಲಾದರೂ ಕೊಡಿ ನೀವು, ನಾವು ಒಂದು ಬರ್ತೀವಿ ಅಂತ ಒಂದು ಟವಲ್ ಹಾಕಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದಲ್ಲದೆ ಈ ವಿಚಾರಕ್ಕೆ ಸಂಬಂಧನೇ ಇಲ್ಲದೆ ನೀವು ಅವರ ಟ್ವೀಟನ್ನು ತೆಗೆದು ನೋಡಿ. ಇದ್ರ ಮುಂಚೆ ಪೊಲಿಟಿಕಲಿ ಯಾವುದು ಟ್ವೀಟೇ ಮಾಡಿಲ್ಲ, ಯಾವುದೋ ಪಿಕ್ಚರ್ ಬಗ್ಗೆ ಇದ್ರ ಬಗ್ಗೆ ಟ್ವೀಟ್ ಮಾಡೋದು ಬಿಟ್ಟು ಸಡನ್ ಆಗಿ ಹೇಗ್ರಿ ಯಾಕೆ ನಮ್ಮ ನಾಯಕರ ಮೇಲೆ ಬಿದ್ದಿದ್ದಾರೆ? ಏನೋ ಇದ್ರ ಒಳಗಡೆ ದೊಡ್ಡ ಉದ್ದೇಶ ಇದೆ. ಅದನ್ನು ನೀವು ಯಾರು ಕೂಡ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬಾರ್ದು ಅಂತ ನಾನು ಕೈ ಮುಗಿದು. ಯಾವಾಗ ಮೊಹಮ್ಮದ್ ನಲಪಾಡ್ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಟರು, ನಲಪಾಡ್ ವಿರುದ್ಧವೇ ರಮ್ಯಾ ರೆಬೆಲ್ ಆದ್ರು. ಬೇಲ್ ಮೇಲೆ ಇರುವಂತಹ ನಲಪಾಡ್ನಿಂದ ನಾನು ಪಾಠ ಕಲಿಬೇಕಿಲ್ಲ ಅಂತ ಟ್ವೀಟ್ ಮಾಡಿದ್ರು. ನಲಪಾಡ್ಗಳನ್ನ ಹಳೇ ಕೇಸ್ಗಳನ್ನ ಟ್ಯಾಗ್ ಮಾಡಿ ಟ್ವೀಟ್ ಮೇಲೆ ಟ್ವೀಟ್ ಮಾಡಿದ್ರು. ರಮ್ಯಾ ಬೇಲ್ ಮೇಲೆ ಇರುವಂತಹ ನಲಪಾಡ್ನಿಂದ ನಾನು ಪಾಠ ಕಲಿಬೇಕಾಗಿಲ್ಲ. ಯಾವಾಗ ನಲಪಾಡ್ ಈ ರೀತಿಯಂತಹ ಒಂದು ಹೇಳಿಕೆಗಳನ್ನ ಕೊಟ್ರಲ್ಲ, ಇಮಿಡಿಯೇಟ್ ಆಗಿ ರಮ್ಯಾ ನಲಪಾಡ್ ಕೂಡ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಆತ ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟರು. ಶಾಸಕ ಹ್ಯಾರಿಸ್ ಪುತ್ರ ಜಾಮೀನಿನ ಮೇಲೆ ಇರೋದು ನೆನಪಿರ್ಲಿ, ವಿದ್ವತ್ ಮೇಲೆ ಹಲ್ಲೆ, ಆಕ್ಸಿಡೆಂಟ್, ಕಿರಿಕ್ ಫೋಟೋಗಳನ್ನ ಹಾಕಿ ತರಾಟೆಯನ್ನ ತೆಗೆದುಕೊಂಡ್ರು. ಇಂಥವರು ನನ್ನ ಪ್ರಾಮಾಣಿಕತೆಯನ್ನ ಪ್ರಶ್ನಿಸ್ತೀರಾ ಅಂತ ರಮ್ಯಾ ಟ್ವೀಟ್ ಅನ್ನ ಮಾಡಿ ಪ್ರಶ್ನೆಯನ್ನ ಮಾಡಿದ್ರು. ನಲಪಾಡಿಗೆ ಈ ಮೂಲಕ ರಮ್ಯಾ ಡಿಚ್ಚಿಯನ್ನ ಕೊಟ್ಟಿದ್ದಾರೆ. ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು, ಫೋಟೋಗಳನ್ನ ಹಾಕಿದ್ರು. ಜೊತೆಗೆ ಜಾಮೀನಿನ ಮೇಲೆ ಇರೋದು ಅನ್ನೋದನ್ನ ಕೂಡ ಆ ಸಂದರ್ಭದಲ್ಲಿ ನೆನಪಿಸಿದ್ರು. ಆ ಸಂದರ್ಭದಲ್ಲಿ ಆದಂತಹ ಗಲಾಟೆಗಳಾಗಿರ್ಬೋದು, ಕಿರಿಕುಗಳಾಗಿರ್ಬೋದು, ಇವೆಲ್ಲದರ ವಿಚಾರವನ್ನ ಕೂಡ ಹೇಳಿ ತರಾಟೆಗೆ ತೆಗೆದುಕೊಂಡ್ರು. ಟ್ವೀಟ್ ಅಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಮ್ಯಾ ನಲಪಾಡ್ ವಿರುದ್ಧ. ಕಳೆದ 3 ದಿನಗಳಿಂದಲೂ ಯಾವ ರೀತಿಯಾದಂತಹ ಒಂದು ರಮ್ಯಾ ಟ್ವೀಟ್ ವಾರ್ಗಳನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಎಂಬಿ ಪಾಟೀಲ್ ವಿಚಾರವಾಗಿ ಆರಂಭವಾದಂತಹ ಈ ಒಂದು ಟ್ವೀಟ್ ನ ವಿಚಾರ ಬರುತ್ತಾ ಈಗ ಬೇರೆ ರೀತಿಯಾದಂತಹ ಬೇರೆಯವರ ಮೇಲೆ ಕೂಡ ವಾರ್ಗಳು ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾರ್ಯಾರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅವರ ವಿರುದ್ಧ ಕೂಡ ತಮ್ಮದೇ ರೀತಿಯಲ್ಲಿ ಟ್ವೀಟ್ ಗಳ ಮೂಲಕ ಈಗ ಅವರಿಗೂ ಕೂಡ ತಿರುಗೇಟನ್ನ ಕೊಡ್ತಾ ಇದ್ದಾರೆ ದಿವ್ಯ ಸ್ಪಂದನ. ಮೊಹಮ್ಮದ್ ನಲಪಾಡ್ ಅವರು ಈ ರಮ್ಯಾ ಮಾಡಿದಂತಹ ಒಂದು ಟ್ವೀಟ್ಗೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನ ಕೊಡ್ತಾರೆ. ಎಲ್ಲಿದ್ರು ಇಷ್ಟು ದಿನ? ಏನು ಕುರ್ಚಿ ಮೇಲೆ ಟವಲ್ ಹಾಕೋಕೆ ಬಂದಿದ್ದಾರಾ ಅವರು? ಇಲ್ಲಿ ದಿನ ಕಾಣಿಸ್ಕೊಳ್ಳೇ ಇಲ್ಲ, ಈಗ ನಾನು ಇದೀನಿ, ನನ್ನ ಪ್ರೆಸೆನ್ಸ್ ಇದೆ ಅನ್ನೋದನ್ನ ತೋರಿಸ್ಕೊಳ್ಳೋಕೆ ಬಂದಿದ್ದಾರಾ ಅವರು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ. ನಮಗೂ ಕೂಡ ಆಶ್ಚರ್ಯ ಆಗತ್ತೆ. ಇಷ್ಟು ದಿನಗಳ ಕಾಲ ಒಂದೇ ಒಂದು ರಮ್ಯಾ ರಾಜಕೀಯ ಟ್ವೀಟ್ ಅನ್ನ ಮಾಡಿದವರು ಅಲ್ಲ, ಆದ್ರೆ ಇದೀಗ ಎಲ್ಲಿಂದ ಬಂದ್ರು ಅನ್ನುವಂತಹ ಪ್ರಶ್ನೆ ನಮಗೂ ಕೂಡ ಕಾಡುತ್ತೆ ಅಂತ ಹೇಳಿದಕ್ಕೆ ರಮ್ಯಾ ಅವರಿಗೂ ಕೂಡ ಲೆಫ್ಟ್ ರೈಟ್ ತೆಗೆದುಕೊಂಡ್ರು. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಒಂದು ದಿನಕ್ಕೆ ಮುಗಿಬಹುದು ಅಂತ ಅನ್ಕೊಂಡಿದ್ವಿ, ಇದು ಇನ್ನೂ ಕೂಡ ಕಂಟಿನ್ಯೂ ಹಾಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಖಂಡಿತವಾಗಿ ನವಿತಾ ಜೈನ್ ಮತ್ತೆ ಕರ್ನಾಟಕದಿಂದ ರಾಜಕಾರಣಕ್ಕೆ ಇಳಿಬೇಕಂತ ಹೇಳಿ ನಿರ್ಧಾರ ಮಾಡಿದಂತ ರಮ್ಯಾರವರಿಗೆ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಬೆಂಬಲ ಕೊಡಿ ನಮ್ಮ ಮಾತು ಕೂಡ ಕೇಳಿ ಬರ್ತಿದೆ. ಡಿ ಕೆ ಶಿವಕುಮಾರ್ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆದ್ಮೇಲೆ ರಮ್ಯಾರವರನ್ನ ಕರೆಸಿ ಅವ್ರನ್ನ ಮುಂದೆ ಮತ್ತೆ ಮಂಡ್ಯದಿಂದ ಸಂಸದೆಯಾಗಿ ಮಾಡ್ಲಿಕ್ಕೆ ಎಲ್ಲಾ ರೀತಿ ತಯಾರಿನ ಮಾಡ್ಕೊಳ್ತಾರೆ. ಆ ಮುಖಾಂತರ ಎಲ್ಲ ಒಂದ್ ಕಡೆ ರಮ್ಯಾರವರಿಗೆ ಮತ್ತೆ ಕರ್ನಾಟಕದ ರಾಜಕೀಯ ಮರುಹುಟ್ಟು ಡಿ ಕೆ ಶಿವಕುಮಾರ್ ಕೊಡ್ತಾರೆ ಎಂಬ ನಂಬಿಕೆ ರಮ್ಯಾರವರಿಗೆ ಹುಸಿ ಆಯ್ತು ಅಂತಲೇ ಹೇಳಲಾಗ್ತದೆ. ಈ ಎಲ್ಲದರ ನಡುವೆ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಎಂ ಬಿ ಪಾಟೀಲ್ ನಡುವೆ ಡಾಕ್ಟರ್ ಅಶ್ವಥ್ ನಾರಾಯಣ್ ರವರು ಎಂ ಬಿ ಪಾಟೀಲ್ ರವರ ನಿವಾಸಕ್ಕೆ ಆಗಮಿಸಿದ ಎಂಬುದರ ವಿಚಾರವಾದಂತ
ಏನು ಈ ಒಂದು ಪರಸ್ಪರ ಆಂತರಿಕ ಕಿತ್ತಾಟದ ಮಧ್ಯೆ ಎಂಟ್ರಿ ಕೊಟ್ಟಂತ ರಮ್ಯರವರು ಕೊನೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದ್ ಕಡೆ ಇರಿಟೇಟ್ ಮಾಡುವ ರೀತಿಯಲ್ಲಿ ಎಂ ಬಿ ಪಾಟೀಲ್ ರವರ ಮನೆಗೆ ಅಶ್ವಥ್ ನಾರಾಯಣ ಹೋಗುವುದು ತಪ್ಪಾ ಅನ್ನೋ ಮುಖಾಂತರ ಪ್ರಶ್ನೆಯನ್ನ ಮಾಡಿದ್ರು. ಜೊತೆಗೆ ಕೆಲವು ರಾಜಕಾರಣಿಗಳು ಖಾಸಗಿಯಾಗಿ ಸಂಬಂಧಗಳು ಹೊಂದಿದ್ದಾರೆ ಅನ್ನೋ ಮುಖಾಂತರ ಎಸ್ ಎಂ ಕೃಷ್ಣ ಕುಟುಂಬದ ಕುಡಿಯೊಂದಿಗೆ ಡಿ ಕೆ ಶಿವಕುಮಾರ್ ಅವರ ಮಗಳನ್ನ ಮದುವೆ ಮಾಡಿರುವುದನ್ನ ಪರೋಕ್ಷವಾಗಿ ಉಲ್ಲೇಖ ಮಾಡಿದ್ರು. ಇದಾದ ಬಳಿಕ ಇಲ್ಲಿ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣ ಎಂಟ್ರಿ ಕೊಡ್ತು. ಸಾಮಾಜಿಕ ಜಾಲತಾಣ ರಮ್ಯ ವಿರುದ್ಧ ಟ್ವೀಟ್ ಮಾಡಂತೆ ಎಲ್ಲೊಂದು ಕಡೆ ಕರೆ ನೀಡಿತು. ಅದಾದ ಮೇಲೆ ರಮ್ಯರವರು ಮತ್ತೆ ತಮ್ಮ ಏನು ಟ್ವೀಟ್ ವಾರನ್ನ ಮುಂದುವರಿಸಿದ್ರು. ಆ ಮುಖಾಂತರ ಎಲ್ಲೊಂದ್ ಕಡೆ ಸಾಮಾಜಿಕ ಜಾಲತಾಣ ಮತ್ತು ಕಾಂಗ್ರೆಸ್ನ ಅನೇಕ ನಾಯಕರುಗಳ ಮೇಲೆ ಏನು ಟ್ವೀಟ್ ವಾರನ್ನ ಆರಂಭಿಸಿದ್ರು. ಇದಾದ ಬಳಿಕ ಮತ್ತೆ ಕೆಲವೊಂದ್ ಕಡೆ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಹ್ಯಾರಿಸ್ ಅವರು ರಮ್ಯ ವಿರುದ್ಧ ಎಲ್ಲೊಂದ್ ಕಡೆ ಮಾತನಾಡಿರುವಂತದ್ದು, ರಮ್ಯರವರಿಗೆ ಅಸ್ತಿತ್ವ ಕ್ರಾಂತಿ ಎಂಬ ಪದವನ್ನ ಬಳಸಿದ್ರು. ಅದಾದ ಬಳಿಕ ರಮ್ಯರವರು ಮತ್ತೆ ಕೆಲವೊಂದ್ ಕಡೆ ಟ್ವೀಟ್ ಮುಖಾಂತರ ಮೊಹಮ್ಮದ್ ನಲ್ಪಾಡ್ ಹ್ಯಾರಿಸ್ ಅವರು ಎಲ್ಲೊಂದ್ ಕಡೆ ವಿದ್ವತ್ ಮೇಲಿನ ಹಲ್ಲೆಗಳು, ಆಕ್ಸಿಡೆಂಟ್ಗಳು ಮತ್ತು ನಲ್ಪಾಡ್ ರವರು ಬೇಲ್ ಮೇಲೆ ಹೊರಗಿದ್ದಾರೆ ಅನ್ನೋ ಮುಖಾಂತರ ಮತ್ತೆ ನಲ್ಪಾಡ್ ರವರಿಗೆ ಇರಿಟೇಟ್ ಆಗುವಂತೆ ಟ್ವೀಟ್ ಅನ್ನು ಮಾಡಿದ್ರು. ಒಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಈ ಟ್ವೀಟ್ ವಾರ ಮುಂದುವರೆದಿರುವ ಬೆನ್ನಲ್ಲೇ ಇದೀಗ ಪರೋಕ್ಷವಾಗಿ ಎಂ ಬಿ ಪಾಟೀಲ್ ರವರು ರಮ್ಯಾ ಬೆನ್ನಿಗೆ ನಿಂತಿರುವಂತದ್ದು. ನವಿತಾ ಜೈನ್ ರಮ್ಯಾ ಪರವಾಗಿ ನಿಂತಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರು ರಮ್ಯಾರವರು ನಮ್ಮ ನಾಯಕಿ, ಅವರ ಪಕ್ಷಕ್ಕಾಗಿ ಅವ್ರಿಗೆ ಅವರ ಕೊಡುಗೆ ಇದೆ, ಹಾಗಾಗಿ ಅವರ ವಿಚಾರವಾಗಿ ಯಾರು ಕೂಡ ಏನು ಟ್ವೀಟ್ ಮಾಡುವ ಗೋಜಿಗೆ ಹೋಗ್ಬೇಡಿ, ಆ ಮುಖಾಂತರ ಪಕ್ಷ ಸಂಘಟನೆ ಮಾಡಿ ಮತ್ತೆ ಅಧಿಕಾರಕ್ಕೆ ಬರುವಂತ ಯೋಚನೆ ಮಾಡುವ ಅನ್ನೋ ಮುಖಾಂತರ ಪರೋಕ್ಷವಾಗಿ ಈಗ ರಮ್ಯಾ ಬೆನ್ನಿಗೆ ನಿಂತಿರುವಂತದ್ದು. ಒಟ್ಟಲ್ಲಿ ಎಲ್ಲೊಂದ್ ಕಡೆ ರಮ್ಯಾರವರ ಮಾಜಿ ಗುರು ಎಂದು ಕರೆಸಿಕೊಳ್ತಕ್ಕಂಥ ಡಿ ಕೆ ಶಿವಕುಮಾರ್ ವಿರುದ್ಧವೇ ರಮ್ಯಾರವರು ತಿರುಗಿ ಬಿದ್ದಿರುವಂತದ್ದು ಕಾಂಗ್ರೆಸ್ ವಲಯದಲ್ಲಿ ಬಹಳಷ್ಟು ಅಚ್ಚರಿಗೆ ಕಾರಣವಾಗಿರುವಂತದ್ದು. ಇದೀಗ ರಮ್ಯಾರವರು ತಮ್ಮ ಟ್ವೀಟ್ ವಾರನ್ನು ಕೂಡ ಮುಂದುವರಿಸಿರುವಂತದ್ದು. ರಮ್ಯಾ ವಿರುದ್ಧ ಯಾರೆಲ್ಲ ಟ್ವೀಟ್ ಅನ್ನ ಮಾಡ್ತಾರೆ ಅದಕ್ಕೆ ಪ್ರತಿ ಟ್ವೀಟ್ ಮುಖಾಂತರ ತಿರುಗೇಟು ಕೊಟ್ಟಿರ್ತಕ್ಕಂಥ ರಮ್ಯಾ ಮತ್ತೆ ಎಲ್ಲ ಒಂದ್ ಕಡೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಇವರ ಟ್ವೀಟ್ ವಾರ್ನಿಂದಲೇ ಈಗ ಸಂಚಲನ ಉಂಟಾಗಿರ್ತಕ್ಕಂಥದ್ದು. ರಮ್ಯಾರವರು ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು ಕರ್ನಾಟಕ ಕಾಂಗ್ರೆಸ್ನ ಅನೇಕ ನಾಯಕರುಗಳ ಆಶ್ಚರ್ಯ ಆಗಿರುವಂತದ್ದು. ಆ ಮುಖಾಂತರ ರಮ್ಯಾರವರ ಬೆನ್ನಿಗೆ ಇದೀಗ ಎಂ ಬಿ ಪಾಟೀಲ್ ಅವರು ನಿಂತಿರೋದು ಕೂಡ ಕರ್ನಾಟಕ ಕಾಂಗ್ರೆಸ್ನ ಆಂತರಿಕ ಜಗಳ ಮತ್ತು ಶೀತಲ ಸಮರ ಬೀದಿಗೆ ಬಂದಿರುವಂತದ್ದು ಅಂತಲೇ ಹೇಳ್ಬೋದು. ನವಿತಾ ಜೈ, ಎಕ್ಸಾಕ್ಟ್ಲಿ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾವು ಕೂಡ ಪಡ್ಕೊಂಡು ಅದರ ಜೊತೆಗೆ ಹಾಗೆ ಸಂಪರ್ಕದಲ್ಲಿ ಇರಿ. ಇನ್ನೊಂದು ಕಡೆ ಈಗಾಗಲೇ ಕರ್ನಾಟಕ ಗೆಲ್ಲುವಂತಹ ನಿರೀಕ್ಷೆಯಲ್ಲಿದ್ದಂತಹ ಕಾಂಗ್ರೆಸ್ಗೆ ಟೆನ್ಷನ್ ಈಗ ಆರಂಭ ಆಗಿದೆ. ಯಾಕಂದ್ರೆ ಈಗ ಕರ್ನಾಟಕದಲ್ಲಿ ಆಗ್ತಾ ಇರೋದು, ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋದು ಆಂತರಿಕ ಕಚ್ಚಾಟ ಬಹಿರಂಗ ಆಗಿದೆ. ಸೊ ಕೆಪಿಸಿಸಿ ಆಂತರಿಕ ಕಚ್ಚಾಟದ್ದೇ ಈಗ ತಲೆಬಿಸಿಯಾಗಿರೋದು. ಇಂದಿನ ಚಿಂತನ ಶಿಬಿರದಲ್ಲೂ ಕೂಡ ಇದೇ ಚರ್ಚೆಯಾಗುವಂತಹ ಸಾಧ್ಯತೆ ಇದೆ. ರಾಜಸ್ಥಾನದ ಉದಯಪುರದಲ್ಲಿ ಇವತ್ತಿನಿಂದ ಶಿಬಿರ ನಡೀತಾ ಇದೆ. ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಶಿಬಿರ ನಡೆಯುತ್ತೆ. ಲೋಕಸಭೆ ಚುನಾವಣೆ, ವಿಧಾನಸಭೆ ಚುನಾವಣೆ ಇವೆಲ್ಲದರ ಬಗ್ಗೆ ತಯಾರಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಈ ಶಿಬಿರದಲ್ಲಿ ಚರ್ಚೆ ಆಗುತ್ತೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಏನಾಗಬಹುದು, ಕರ್ನಾಟಕದ ವಿಚಾರವೇ ಚರ್ಚೆಯಾಗುವ ಸಾಧ್ಯತೆ ಇದೆ. ರಾಹುಲ್ ಸೇರಿದಂತೆ 400ಕ್ಕೂ ಹೆಚ್ಚು ನಾಯಕರು ಈ ಒಂದು ಚಿಂತನ ಮಂಥನದಲ್ಲಿ ಭಾಗಿಯಾಗಲಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಬಿ ಕೆ ಹರಿಪ್ರಸಾದ್, ಎಚ್ ಕೆ ಪಾಟೀಲ್, ದಿನೇಶ್ ಗುಂಡೂರಾವ್ ಮತ್ತಿತರರು ಕೂಡ ಭಾಗಿಯಾಗ್ತಾರೆ. ಸೊ ಮುಂದಿನ ಚುನಾವಣಾ ಸಿದ್ಧತೆ, ಪಕ್ಷದ ಸಂಘಟನೆಯ ಚರ್ಚೆ ಈ ಎಲ್ಲವೂ ಕೂಡ ಈ ಶಿಬಿರದಲ್ಲಿ ನಡೆಯಲಿದೆ. ಇನ್ನು ಈ ಶಿಬಿರದಲ್ಲಿ ಕೆಪಿಸಿಸಿಯ ಆಂತರಿಕ ಕಚ್ಚಾಟವೂ ಕೂಡ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ಜೊತೆಗೆ ರಮ್ಯಾಗೂ ಇಲ್ಲಿ ಸಂದೇಶವನ್ನ ರವಾನಿಸ್ತಾರ ವರಿಷ್ಠರು ಅನ್ನುವ ಪ್ರಶ್ನೆ ಕೂಡ ಇದೆ. ಏನು ಆಗಬಹುದು ಈ ಶಿಬಿರದಲ್ಲಿ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಈಗ ಪಕ್ಷವನ್ನ ಸಂಘಟನೆ ಮಾಡಲೇಬೇಕು ಮುಂದಿನ ಚುನಾವಣೆಗೆ ತಯಾರಿಯನ್ನು ಮಾಡ್ಕೊಳ್ಬೇಕಾದ್ರೆ, ಯಾಕಂದ್ರೆ ಆಲ್ರೆಡಿ ಈಗಾಗಲೇ ಕಾಂಗ್ರೆಸ್ ಎಲ್ಲೂ ಇಲ್ಲ ಅನ್ನುವ ರೀತಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಈಗ ಕರ್ನಾಟಕದಲ್ಲಿ ಒಂದು ರೀತಿಯಾದಂತಹ ಬೆಳಕು ಇರೋದು ಈಗ ಕಾಂಗ್ರೆಸ್ಗೆ. ಹಾಗಾದ್ರೆ ಇಲ್ಲೇ ಈಗ ಆಂತರಿಕ ಕಚ್ಚಾಟ ಇದ್ರೆ ಯಾವ ರೀತಿಯಾಗಿ ಇದನ್ನು ಶಮನಗೊಳಿಸುವಂತಹ ಪ್ರಯತ್ನ ಮಾಡ್ತಾರೆ? ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಕರ್ನಾಟಕದಲ್ಲಿ ಆಂತರಿಕ ಕಚ್ಚಾಟ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತದ್ದು, ಮತ್ತೊಂದು ಕಡೆ ಚುನಾವಣಾ ತಯಾರಿಯ ಬಗ್ಗೆ ಶಿಬಿರ ಆರಂಭ ಆಗ್ತಾ ಇದೆ ರಾಜಸ್ಥಾನದಲ್ಲಿ ಅಂತ ಹೇಳಿ, ಇದೇ ಪ್ರಮುಖವಾಗಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆಯಾ? ದೊಡ್ಡ ಮಟ್ಟದಲ್ಲಿ ಒಂದು ಸಂದೇಶವನ್ನು ಏನಾದರೂ ರವಾನಿಸಬಹುದಲ್ಲ ನಾಯಕರಿಗೆ ಆಗಿರ್ಬೋದು, ರಮ್ಯಾಗೆ ಸೇರಿದಂತೆ ಅಂತ? ನವಿತಾ ಜೈನ್, ಆಂತರಿಕ ನೀತಿ ನಿರೂಪಣೆಗಳು, ಹೈಕಮಾಂಡ್ ಸಂಸ್ಕೃತಿ, ನಾಯಕರ ಕಚ್ಚಾಟದಿಂದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಇದೀಗ ಅಧೋಗತಿಗೆ ಇಳಿದಿರುವಂತದ್ದು. ಅನೇಕ ರಾಜ್ಯಗಳಲ್ಲಿ ಅಧಿಕಾರ ಕಳೆದುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ವಿಪಕ್ಷ ಆಗ್ಲಿಕ್ಕೆ ಕೂಡ ಒತ್ತಾಡ್ತಿರುವಂತದ್ದು. ಈ ಬೆನ್ನಲ್ಲೇ ಲೋಕಸಭೆ ಚುನಾವಣೆ ಕೂಡ ನಿರಂತರ ಸೋಲಿನಿಂದ ಕಂಗೆಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರೆಸಿಕೊಳ್ತಕ್ಕಂಥ ಕಾಂಗ್ರೆಸ್ ನಲ್ಲಿ ಕೂಡ ಮತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಹಿಡಿಬೇಕೆಂಬ ಕನಸು ಕಾಣ್ತಿರುವಂತದ್ದು. ಇದರ ಬೆನ್ನಲ್ಲೇ ಇವತ್ತಿನಿಂದ 3 ದಿನಗಳ ಕಾಲ ರಾಜಸ್ಥಾನದ ಉದಯಪುರದಲ್ಲಿ
ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತೀಯ ಮಟ್ಟದ ಚಿಂತನ ಮಂಥನ ಶಿಬಿರ ಆರಂಭವಾಗಿರುವಂತದ್ದು. ಈ ಶಿಬಿರದಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜಕಾರಣ ಬಗ್ಗೆ ಚರ್ಚೆ ಆಗ್ತಿರುವಂತದ್ದು. ಯಾಕಂತ ಹೇಳಿದ್ರೆ ಕರ್ನಾಟಕ ಕಾಂಗ್ರೆಸ್ ಒಂದಷ್ಟು ಜೀವ ಇದೆ ಅನ್ನೋದು ಹೈಕಮಾಂಡ್ ನ ಲೆಕ್ಕಾಚಾರ. ಮತ್ತು 2023 ಚುನಾವಣೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಇದೆ ಎಂಬ ಏನು ಲೆಕ್ಕಾಚಾರದಲ್ಲಿ ಕೂಡ ತೊಡಗಿರ್ತಕ್ಕಂಥ ಹೈಕಮಾಂಡ್ ಕರ್ನಾಟಕ ಕಾಂಗ್ರೆಸ್ ಆಗ್ತಿರ್ತಕ್ಕಂಥ ಶೀತಲ ಸಮರಗಳು, ನಾಯಕರ ಒಳಜಗಳ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಏನು ಬಣ ರಾಜಕೀಯ, ಈ ಎಲ್ಲದರ ಸಂಬಂಧಪಟ್ಟಾಗೆ ಪ್ರಮುಖವಾಗಿ ಚರ್ಚೆ ನಡೀತಿದೆ. ಕರ್ನಾಟಕ ಸೇರಿದಂತೆ ಹಿಮಾಚಲ ಪ್ರದೇಶ್, ಮಧ್ಯಪ್ರದೇಶ್, ರಾಜಸ್ಥಾನ ಮತ್ತು ಗುಜರಾತ್ ಮುಂಬರುವ ಎಲ್ಲಾ ರಾಜ್ಯಗಳ ಚುನಾವಣೆಗಳ ಸಂಬಂಧಪಟ್ಟಾಗೆ ಚರ್ಚೆ ಆಗ್ತಿರುವಂತದ್ದು, ಕಾಂಗ್ರೆಸ್ನ ಪುನಶ್ಚೇತನ ಸಂಬಂಧಪಟ್ಟಾಗೆ ಚರ್ಚೆ ನಡೆತಿರುವಂತದ್ದು. ಈ ಚರ್ಚೆ ನಡುವೆ ಕರ್ನಾಟಕ ಕಾಂಗ್ರೆಸ್ ಬಗ್ಗೆ ಹೆಚ್ಚಿನ ಮಟ್ಟದ ಚರ್ಚೆ ಆಗಲಿದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ 2023 ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ ಎಂಬ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಆಂತರಿಕ ಭಿನ್ನಮತಗಳು, ಒಂದ್ ಕಡೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಡುವಿನ ಬಣ ರಾಜಕೀಯ ಇರ್ತಕ್ಕಂಥ ಈ ಬಣ ರಾಜಕೀಯ ಎಲ್ಲೊಂದ್ ಕಡೆ ಅಧಿಕಾರಕ್ಕೆ ಬರುವುದನ್ನು ತಪ್ಪಿಸುತ್ತಾ ಎಂಬ ಆತಂಕ ಎದುರಾಗಿರುವಂತ. ಹಾಗಾಗಿ ಬಣ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕ್ಬೇಕು. ಆ ಮುಖಾಂತರ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಮಾನತೆಯನ್ನು ಸಾಧಿಸಿ ಒಗ್ಗಟ್ಟಿನ ಚುನಾವಣೆ ಎದುರಿಸುವ, ಒಗ್ಗಟ್ಟಿನ ಮಂತ್ರವನ್ನು ಪಠಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈ ಒಂದು ಚಿಂತನ ಮಂಥನ ಶಿಬಿರದಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಸ್ಥಿತಿಗತಿಗಳು ಮತ್ತು ಚುನಾವಣಾ ತಯಾರಿ ಮತ್ತು ಚುನಾವಣೆಯನ್ನು ಗೆಲ್ಲುವ ಸಂಬಂಧಪಟ್ಟ ಹಾಗೆ ನಾಯಕರ ಜೊತೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಹಂಗಾಮಿ ಅಧ್ಯಕ್ಷ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ನಾಯಕರು ಚರ್ಚೆಯನ್ನು ಮಾಡ್ತಾರೆ. ಇದೇ ಕಾರಣಕ್ಕಾಗಿ ಕರ್ನಾಟಕದ ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಉದಯಪುರದಲ್ಲಿ ನಡೀತಿರ್ತಕ್ಕಂಥ ಚಿಂತನ ಮಂಥನ ಶಿಬಿರದಲ್ಲಿ ಇರ್ತಕ್ಕಂಥದ್ದು. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ರಾಜ್ಯಸಭೆಯ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕ ನಾಯಕರುಗಳು ಈ ಒಂದು ಚಿಂತನ ಮಂಥನ ಶಿಬಿರದಲ್ಲಿ ಇರುವಂತದ್ದು. ಈ ಒಂದು ಚಿಂತನ ಮಂಥನ ಶಿಬಿರದಲ್ಲಿ ಕರ್ನಾಟಕದ ಬಗ್ಗೆ ವಿಸ್ತೃತವಾದ ಚರ್ಚೆ ನಡೆಯುವುದು ಸತ್ಯ ಅಂತಲೇ ಹೇಳಲಾಗ್ತಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್.